ಯಾಕಾಶ ಯಾಕೆ ಆಗ ನೋಡ್ತಾ ಇದೀಯಾ? ಅವಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಒಂಥರ ನೋಡ್ತಾ ಇದೆಯಾ ನನಗೆ? ಏನಿಲ್ಲ, ವಾಣಿರ್ಗೆ ಲೋನ್ ಆಗೈತೆ. ನೀವು ದುಡ್ಡು ಕೊಟ್ಟಿರೋದನ್ನ ಇಸ್ಕೋಬೇಕಾಗಿತ್ತು. ದುಡ್ಡು ಕೊಟ್ಟಿರೋದಾ? ಯಾವ ದುಡ್ಡು? ಹಾಂ, ಏನು ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ಯಾವ ದುಡ್ಡು ಕೊಟ್ಟಿದ್ದೀನಿ? ಏ, ನಾಟಕ ಆಡಬೇಡ್ರಿ ನೀವು. ನೀವು ಮದುವೆಗಿನ ಮುಂಚೆ ಅವ್ರಿಗೆ ಬೇಕ್ರಿ ಮಾಡೋಕ್ಕಂತ ಹೇಳಿ ನೀವು ದುಡ್ಡು ಕೊಟ್ಟಿದ್ದೀರಾ. 3 ಲಕ್ಷ, 2-3 ಲಕ್ಷ ದುಡ್ಡು ನೀವು ಕೈಯಾಗೊತ್ತು ಕಳ್ಕೊಂಡಿದ್ದೀರಾ ಅಂತ ಗೊತ್ತು, ನೀವು ಕೊಟ್ಟಿದ್ದೀರಾ ಅಂತ ಗೊತ್ತು. ಇವಾಗ ಲೋನ್ ಆಗೈತೆ, ಕೇಳ್ರಿ. ಒಂದ್ಸತಿ ಕೇಳಿದ್ರೆ ಎಷ್ಟೋ ಸ್ವಲ್ಪ ಅವ್ರಿಗೂ ಭಯ ಇರುತ್ತೆ. ಕೇಳಲಿಲ್ಲ ಅಂತಂದರೆ ಬಿಡಿ, ಏನು ಅವ್ರದ್ದೇನು ದುಡ್ಡು ಅಂತಾರೆ. ಅದಕ್ಕೇ ಇಸ್ಕೊಳ್ಳಿ ಫಸ್ಟು. ನಾವು ಮನೆಗೇ ಮಾಡ್ಕೋಬೇಕು, ಮದುವೆ ಆಗಿದ್ವಿ. ಈಗ ನೀವು ಚೆನ್ನಾಗಿ ದುಡಿತೀರಾ, ಅಯ್ಯೋ ಚೆನ್ನಾಗಿ ದುಡ್ದಿದ್ಕು ಇವ್ನು ಏನು ಮಾಡಲಿಲ್ವಪ್ಪ ಅಂತ ಅನ್ನಿಸ್ಕೊಳ್ಳೋದು ಬೇಡ. ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಿದ್ನಪ್ಪ, ಚೆನ್ನಾಗಿ ದುಡ್ದು ಏನಾದರೂ ಒಂದು ಮಾಡ್ದ, ಒಂದು ಮನೆ ಆದರೂ ಕಟ್ಕೊಂಡ ಇರೋದಕ್ಕೆ ಅಂತೇಳಿ ಅನ್ನಿಸ್ಕೋಬೇಕು. ಗಳಪ್ಪ ಹೋಗಿ ಅವಳು ಮದುವೆ ಆದಳು ಹಿಂಗಾಯಿತು ಅಂತ ನಾನು ಯಾವತ್ತೂ ಯಾರ ಹತ್ರನೂ ಮಾತು ಕೇಳಬಾರ್ದು. ನಾವಿಬ್ರೂ ಚೆನ್ನಾಗೇ ದುಡ್ಡು ಮಾಡಿಕೊಂಡು ಚೆನ್ನಾಗಿರಬೇಕು. ಇವಾಗ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇಸ್ಕೊಳ್ರಿ. ಅವಳಿಗೆ ಲೋನ್ ಆಗೈತೆ, 5 ಲಕ್ಷ ಲೋನ್ ಬರ್ಸವ್ರೆ. 5 ಲಕ್ಷ ಲೋನ್ ಬರ್ಸಿ ಇವಾಗ ದುಡ್ಡು ಐತೆ, ಅದರಲ್ಲಿ 2 ಲಕ್ಷ ಕೊಡ್ರಿ ಅಂತೇಳಿ ಕೇಳ್ರಿ. ಕೇಳಿದರೆ ಗೊತ್ತಾಗುತ್ತೆ. ಕೇಳ್ರಿ ಫಸ್ಟು. ದುಡ್ಡು ನೀವು ಇಸ್ಕೋಬೇಕು. ದುಡ್ಡು ಇಸ್ಕೊಂಡು ಅದನ್ನು ನೀವು ನಾವೇನಾದರೂ ಒಂದು ಮಾಡೋಕ್ಕಾಗುತ್ತೆ. ಫಸ್ಟು ಬಂಡವಾಳ ಹಾಕಿರೋದೆಲ್ಲ ಬೇಕ್ರಿಗೆ ಅದನ್ನ ಇಸ್ಕೊಳ್ರಿ. ಇಲ್ಲ ಅಂತಂದರೆ ಬೇಕ್ರಿ ಬಿಟ್ಕೊಡೋದು ಕೇಳ್ರಿ. ಹೆಂಗೆ ಕೇಳೋಣ ಅನ್ನಿಸ್ತೈತೆ. ಅವರು ಕೊಡಲ್ಲ. ಅವ್ರಿಗೆ ಈಗ ಸಾಲ ಮಾಡ್ಕೊಂಡವ್ರೆ, ಅವ್ರು ಸಾಲ ಮಾಡಿಕೊಂಡೆ ಇವಾಗ ಲೋನ್ ತಗೊಂಡಿರೋದು. ಕಾರ್ ಬೇರೆ ತಗೊಂಡವ್ರೆ ಮಾಡೋಕ್ಕೆ ಕೆಲಸ ಇಲ್ದಲೇ ಎಲ್ಲ ಹಿಂಗೆ ಸಾಲ ಮಾಡ್ಕೊಂಡವ್ರೆ. ಇವಾಗ ನಾನು ಹೆಂಗೆ ಕೇಳೋಕ್ಕಾಗುತ್ತೆ ಹೇಳು? ಕೇಳೋಕ್ಕಾಗಲ್ಲ. ಏನು ಮಾಡೋದು? ಸರಿ, ನಾನು ಕೇಳ್ತೀನಿ, ಹೋಗೋಣ ಬರ್ರಿ. ಈ ವಿಷಯನ ನಿನ್ನ ಹತ್ರ ಹೇಳ್ಬೇಡ ಅಂತ ಹೇಳಿದ್ಲು. ನಿನಗೆ ಹೆಂಗೆ ಗೊತ್ತಾಯಿತು? ನಾನು ದುಡ್ಡು ಕೊಟ್ಟಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಗೊತ್ತಾಯ್ತು ನನಗೆ. ನೀವೇ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಯಾರು ಹೇಳಿಲ್ಲ ನನಗೆ. ನೀವಿಬ್ಬರು ಮಾತಾಡ್ತಾ ಇರೋದನ್ನೇ ನಾನು ಕೇಳಿಸ್ಕೊಂಡಿದ್ದೀನಿ. ಬಿಡೋ ಆಶಾ, ಇನ್ನೊಂದೆರಡು ದಿವಸ ಬಿಟ್ಟು ಕೇಳಿದ್ರಾಯ್ತು. ಇಲ್ಲ, ಬಂದು ಕೇಳ್ರಿ. ಇಲ್ಲ ದುಡ್ಡು ಕೊಡಮ್ಮ, ಇಲ್ಲಾಂದರೆ ಬೇಕ್ರಿನೇ ಬಿಟ್ಕೊಡು ನಮಗೆ ಅಂತ ಅನ್ನೋ ಅಷ್ಟೇ. ಬೇಕ್ರಿ ಆದರೂ ಬಿಡಿಸ್ಕೋಬೇಕು ನಾವು. ಇಲ್ಲ ಅಂತಂದರೆ ಆಗಲ್ಲ. ಬೇಕ್ರಿ ಆದರೂ ಬಿಟ್ಕೊಡ್ಲೇಳು, ಇಲ್ಲ ಅಂತಂದರೆ ನಮಗೆ ದುಡ್ಡಾದರೂ ಕೊಡಲೇಳು. ಎರಡರಾಗ ಒಂದು ಮಾಡಲೇಳು. ಬೇಕ್ರಿನೇ ಬಿಟ್ಕೊಟ್ರೆ ನಾನೇ ವ್ಯಾಪಾರ ಮಾಡ್ತೀನಿ. ಅವಳು ಏನು ಮಾಡ್ತಾಳೆ? ಸುಮ್ಮನೆ ಚೆನ್ನಾಗಿ ಆಗುತ್ತೆ ವ್ಯಾಪಾರ. ಅದನ್ನು ಮಾಡೋದು ಬಿಟ್ಟು ಸುಮ್ಮನೆ ಅಲ್ಲೂ ಇಲ್ಲೂ ಸುತ್ತರಿತಾಳೆ. ಅವಳು ಅದು ಅಲ್ಲೂ ಇಲ್ಲೂ ಬರೀ ಸುತ್ತಾಡ್ಕೊಂಡು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ. ಸರಿ ಆಯ್ತು, ಬಾ ಕೇಳೋಣ, ಹೋಗೋಣ. ದುಡ್ಡು ಕೈಗೆ ಬಂದುಬಿಟ್ರೆ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕೈಯಲ್ಲಿ ದುಡ್ಡಿದ್ರೆ ಒಂಥರ ಖುಷಿ. ಕೈಯಲ್ಲಿ ದುಡ್ಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಏನೋ ಒಂಥರ ದುಡ್ಡು ಕೈಯಲ್ಲಿ ಇದ್ರೇ ಎಲ್ಲನ. ಇವಾಗ ಒಂಥರ ಎಷ್ಟು ನಮಗೆ ಖುಷಿ ಆಗ್ತೈತೆ ಅಂದರೆ, ದುಡ್ಡು ಕೈಯಲ್ಲಿ ಇರೋದಕ್ಕೆ ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ ಅನ್ನೋ ಥರ ಆಗೈತೆ. ಓ, ಏನು ವಾಣಿ, ಫುಲ್ ಖುಷಿಯಾಗಿದೆಯಾ? ಯಾವುದೋ ದುಡ್ಡು ಸಿಕ್ಬಿಟ್ಟೈತೆ? ಏನಿಲ್ಲ ಬಾವ, ನಾವು ಸಾಲ ತಗೊಂಡಿದ್ದೀವಿ. ಇವಾಗ ಅವ್ರಿಗೆ ಬೇರೆ ನಮ್ಮ ಇವ್ರ ಪತಿ ದೇವರು ಮಾಡಿರೋ ಅಂಥ ಕೆಲಸಕ್ಕೆ ಇವಾಗ ಅವ್ರಿಗೆ 2 ಲಕ್ಷ ದುಡ್ಡು ಕೊಡಬೇಕಲ್ಲ. ಅದಕ್ಕೆ ಅವ್ರಿಗೆ 2 ಲಕ್ಷ ದುಡ್ಡು ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನ ಬೇಕ್ರಿ ಬಂಡವಾಳ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಲ ಮಾಡಿದ್ದೀವಿ. ಸಾಲ ಮಾಡಿರೋದು ಆಶಾಕ. ಸಾಲ ಮಾಡಿರೋದು ಈಗ ಅದ್ರಾಗೇನೆ ನಾನು ಬೇಕ್ರಿ ನಿಮಗೆ ಬಂಡವಾಳ ಹಾಕಕ್ಕೆ ಕೊಟ್ಟಿದ್ನಲ್ಲ, ಅದನ್ನು ಕೊಟ್ಬಿಡು. ನಾನೇ ದುಡ್ಡು ಕೊಟ್ಟಿರೋದು ನಿನಗೆ ಬೇಕ್ರಿ ಬಂಡವಾಳ ಹಾಕೋಕ್ಕೆ. ಅಯ್ಯೋ ಬಾವ, ಏನಿದು? ಏನು ಹೇಳ್ತಾ ಇದ್ದೀರಾ? ನೀವು ನಮಗೆ ಕೊಟ್ಟಿದ್ದೀರಾ? ಬೇಕ್ರಿ ಬಂಡವಾಳ ಹಾಕಕ್ಕೆ ನೀವೆಲ್ಲಿ ನಮಗೆ ಕೊಟ್ಟಿದ್ದೀರಾ ಬಾವ? ಅಲ್ಲ, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಗೊತ್ತು ವಾಣಿ, ನಾಟಕ ಆಡಬೇಡ. ನಮ್ಮ ಗಂಡನೇ ಕೊಟ್ಟಿರೋದು. ಮದುವೆಗೆ ನಮ್ಮ ಮುಂಚೆ ಎಲ್ಲ ಬಂಡವಾಳ ಹಾಕೋದಕ್ಕೆ ಕೊಟ್ಟಿರೋದು ಅವರೇನೆ. ಇವಾಗ ನಮಗೂ ಮದುವೆ ಆಗೈತೆ, ನಮ್ಮದು ಒಂದು ಸಂಸಾರ ಅನ್ನೋದು ಆಗೈತೆ. ನಿಮ್ಮದು ದುಡಿಮೆ ಹೇಗೋ ನಮ್ಮ ದುಡಿಮೆನೂ ಹಾಗೆ. ಒಂದೇ ಮನೇಲಿ ಇರ್ಬೋದು, ಆದರೆ ಅವ್ರವ್ರ ದುಡಿಮೆ ಅವ್ರವ್ರದ್ದು. ನಮ್ಮ ಅತ್ತೆ ಆಗಲಿ ಯಾರೂ ಕೇಳಲ್ಲ, ನನ್ನ ಗಂಡನೂ ಯಾರೂ ಕೇಳಲ್ಲ. ನಿಮ್ಮದು ಈಗ ಅತ್ತೆನೇ ಆಗಲಿ ಹೇಳು, ಏನಾದರೂ ಕೇಳುತ್ತಾ? ಏನೂ ಕೇಳಲ್ಲ. ಅತ್ತೆ ಪಡೆಗೆ ಅವತ್ತೆ ಏನು ಮಾಡಿರ್ತೀವೋ ಅದನ್ನು ಊಟ ಮಾಡುತ್ತೆ, ಸುಮ್ಮನಿರುತ್ತೆ. ಹಂಗೇನೆ ಇವಾಗ ನಿಮ್ಮ ದುಡಿಮೆ ನಿಮಗೆ, ನಮ್ಮ ದುಡಿಮೆ ನಮಗೆ. ಮನೆಯದೆಲ್ಲನ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ನಾವಂತಂದರೆ ನೀವಂತ ಅಂದ್ಕೊಂಡು ಇದ್ದೀವಿ. ಅದಕ್ಕೆ ಇವಾಗ ಸಾಲ ಕೊಟ್ಟಿದ್ರಲ್ಲ ನಮ್ಮ ಮನೆಯವರು, ಇವಾಗ ನಮಗೂ ಕೊಟ್ಬಿಡು ಅದನ್ನು ವಾಪಸ್ಸು. ಯಾಕಂದರೆ ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀನು ಹಿಂಗೆ ಈ ಬೇಕ್ರಿ ಮಾಡಿಕೊಂಡು, ನೀನು ದುಡಿಮೆ ಮಾಡಿಕೊಂಡು, ನೀನು ಹಿಂಗೆ ಬುದ್ಧಿವಂತೆ ಆಗಿ ಕಾರೆಲ್ಲ ತಗೊಂಡು ನೀನು ಚೆನ್ನಾಗಿದ್ದೀಯೋ, ಹಂಗೇ ನಾವೂ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಆ ದುಡ್ಡು ವಾಪಸ್ ಕೊಟ್ಬಿಡು. ಅಯ್ಯೋ, 1-2 ದಿನ ಸುಧಾರಿಸ್ರಿ ಅಕ್ಕ. ಇವಾಗ ಇದರಲ್ಲಿ ಮಿಕ್ಕಲ್ಲ ದುಡ್ಡು.
ಇವಾಗ ಬೇಕ್ರಿಗೆ ಬೇರೆ ಬಂಡವಾಳ ಹಾಕಬೇಕು, ಆಗಲ್ಲ, ದುಡ್ಡು ಉಳಿಯಲ್ಲ. ದುಡ್ಡಿಲ್ಲ, ಒಂದೆರಡು ದಿವಸ ಸುಧಾರಿಸ್ರಿ, ಆಮೇಲೆ ಬೇಕಾದರೆ ಕೊಡ್ತೀವಿ ನಾವು. ಇದು ತೀರ್ತಿದಂಗೆ ಮತ್ತೆ ತೊಗೊಳ್ಬೇಕಾದ್ರೆ ನಿಮ್ಮ ದುಡ್ಡನ್ನು ಕೊಡ್ತೀವಿ. ನಾವು 5 ಲಕ್ಷ ಲೋನ್ ತೊಗೊಂಡಿದ್ದೀವಿ, ಇವಾಗ ತಿಂಗಳ ಕಟ್ಕೊಂಡು ಹೋಗ್ತೀವಿ. ತಿಂಗಳ ವ್ಯಾಪಾರ ಆಗುತ್ತಲ್ಲ ಬೇಕ್ರಿದು, ಅದನ್ನ ಇಟ್ಟಿಟ್ಕೊಂಡು ತರೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ದುಡ್ಡಿಲ್ಲ, ಸುಧಾರಿಸ್ರಿ, ಕೊಡ್ತೀವಿ. ಒಂದೆರಡು ದಿನ ಸುಧಾರಿಸಿದ್ರೆ ನಾವೆಲ್ಲ ಕೊಡ್ತೀವಿ. ಇಲ್ಲ, ನಾನು ಕೇಳ್ತಾ ಇರಲಿಲ್ಲ. ನನ್ನ ಹೆಂಡ್ತಿ ಹಿಂಗೆ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವರು ಇಸ್ಕೊಂಡಿದ್ದಾರೆ, ಕೊಡ್ತಾರೆ, ಮಾಡೋಣ ಇರೋ ಅಂತ. ಅದಕ್ಕೆ ನಮಗೂ ಕಷ್ಟ ಕಣಮ್ಮ. ಕೊಟ್ಬಿಡು. ನೀವೇನೋ ಕಾರೆಲ್ಲ ತೊಗೊಂಡಿದ್ದೀರಾ, ಬೇಕ್ರಿ ಮಾಡ್ಕೊಂಡಿದ್ದೀರಾ, ಎಲ್ಲ ಮಾಡ್ಕೊಂಡಿದ್ದೀರಾ. ಇಲ್ಲ ಈಗಳಮ್ಮ ದುಡ್ಡು ಕೊಡೋಕ್ಕಾಗಲಿಲ್ಲವಾ, ಬೇಕ್ರಿನೇ ಆದ್ರೂ ಬಿಟ್ಕೊಂಡು ಕೊಡು, ಇವಳಾದರೂ ಮಾಡ್ತಾಳೆ. ಬೇಕ್ರಿ ಅಣ್ಣ, ಸುಮ್ಮನಿರೋ, ನಮಗೆ ಏನು ಕೆಲಸ ಇಲ್ಲ. ಈಗ ಕಾರ್ ತಗೊಂಡಿದ್ದೀವಿ, ಕಾರ್ ಲೋನ್ ಕಟ್ಟಬೇಕು. ಇವಾಗ ಲೋನ್ ಬರ್ಸಿದ್ದೀವಿ, ಲೋನ್ ಕಟ್ಟಬೇಕು. ಎಷ್ಟು ಕಷ್ಟ ಇರುತ್ತೆ. ಅಯ್ಯೋ, ಇವಾಗ ನೀನೇ ನೋಡಿದೀಯ ನಮ್ದು ಎಷ್ಟು ಕಷ್ಟ ಅಂತ. ಕೊಡ್ತೀವಿ, ಒಂದೆರಡು ದಿನ ಸುಧಾರಿಸು. ಅಲ್ಲ, ಅವನು ದುಡ್ಡು ಕುಡಿಕೊಂಡಿರೋ ದುಡ್ಡು ಕೊಟ್ಟವನೇ, ನೀವು ಅಂತ ಇಸ್ಕೊಂಡಿರೋದ ಕೊಡ್ರಪ್ಪ. ನಿಮ್ಮ ದುಡಿಮೆ ನಿಮಗೆ, ಅವ್ರ ದುಡಿಮೆ ಅವ್ರಿಗೆ. ಒಟ್ಟಿನಲ್ಲಿ ನೀವು ಅವರಿಬ್ಬರಳು ಒಟ್ಟಿನಲ್ಲಿ ಬುದ್ಧಿವಂತರಾಗಿ ಮಾಡ್ಕೊಂಡು ಅನ್ಕೊಂಡು ಚೆನ್ನಾಗಿದ್ರೆ ಸಾಕು. ಒಟ್ಟಿನಲ್ಲಿ ಬುದ್ಧಿವಂತರಾಗ್ಬೇಕಣಪ್ಪ. ಅಲ್ಲ ಕಣಮ್ಮ, ಇವಾಗ ಸಡನ್ನಾಗಿ ಕೇಳಿದ್ರೆ ನಾವು ಅದನ್ನು ಸಾಲ ತಗೊಂಬಂದಿರೋದು, ಸಾಲ ಇಸ್ಕೊಂಡು ಬಂದಿದ್ದೀವಿ. ಸಾಲ ಅಂತಂದರೆ ಇವಾಗ ಅದು ಲೋನ್ ತೊಗೊಂಡಿರೋದು. ಇವಾಗ ಗಿರ್ಜಿಂಬೆಗೆ ಬೇರೆ ಎಡವಟ್ಟು ಮಾಡಿಕೊಂಡು, ಗಿರ್ಜಿಂಬೆ ಮನೆಯಲ್ಲಿ ಅದನ್ನ ಎಡವಟ್ಟು ಮಾಡ್ಕೊಂಡು, ಇವಾಗ ಅವಳಿಗೆ ಬೇರೆ 50,000 ರೂಪಾಯಿ ತರಕ್ಕೆ ಹೋಗಿ ನೋಡು ಎಷ್ಟು ಇದಾಯಿತು. ಸುಮ್ಮನೆ ಸುಳ್ಳು ಹೇಳಿ ಇವತ್ತು ನಮ್ಮ ಹತ್ರ 2 ಲಕ್ಷ ಇಸ್ಕೊಂಬ್ತಾ ಇದ್ದಾರೆ. ನನ್ನ ಗಂಡ ಏನು ಆ ರೀತಿ ಎಲ್ಲ ಮಾಡಿಲ್ಲ ಕಣಕ್ಕ ಆಶಾಕ. ಅವರು ಸುಮ್ಮನೆ ಹುಟ್ಟಿಸ್ಕೊಂಡು ಈ ರೀತಿ ಎಲ್ಲ ಹೇಳಿ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಹೇಳ್ಯಾರ ನನ್ನ ಗಂಡನ ಮೇಲೆ. ನಾನು ಹಿಂಗೆ ಮಾಡ್ದ, ನಮ್ಮ ಮನೇಲಿ ಬಂದು 50,000 ರೂಪಾಯಿ ದುಡ್ಡು ಹೊತ್ಕೊಂಡು ಹೋದ ಅಂತ ನನ್ನ ಗಂಡನ ಮೇಲೆ ಸುಮ್ಮನೆ ಆರೋಪ ಮಾಡವ್ರೆ. ಅದಕ್ಕೆ ಭಾಳ ಬೇಜಾರಾಯಿತು ನಮಗೆ, ಸಖತ್ತು ಬೇಜಾರಾಯಿತು. ದುಡ್ಡು ಕೊಡ್ರಿ ಅಂದ್ರೆ ಬಿಡು, ಅದರಿಂದ ಏನು ಅವರು ಏನು 2 ಲಕ್ಷದಾಗ ಏನು ಮಾಡ್ತಾರೆ, ಏನು ಬಿಲ್ಡಿಂಗ್ ಕಟ್ತಾರೆ ದೊಡ್ಡ ಆಗಲ್ಲ. 2 ಲಕ್ಷದಾಗ ಏನು ಮಾಡ್ಬೋದು, ಏನೋ ಒಂದು ಒಡವೆ ಮಾಡಿಸ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ವಿ. ಅವ್ರಿಗೆ ಒಂದಿನ ಅದು ಒಳ್ಳೇದಾಗಲ್ಲ ಅಂತೇಳಿ ಸುಮ್ಮನೆ ಆದ್ವಿ. ನನ್ನ ಗಂಡ ಏನೂ ತಪ್ಪು ಮಾಡಲಿಲ್ಲ ಅಂತಂದರೆ ಇವತ್ತು ಅವ್ರ ಹತ್ರ ನಮ್ಮ ಹತ್ರ 2 ಲಕ್ಷ ದುಡ್ಡು ಇಸ್ಕೊಂಬ್ತಾ ಇದ್ದಾರೆ. ಅವ್ರಿಗಂತೂ ಖಂಡಿತ ಒಳ್ಳೇದಾಗಲ್ಲ ಕಣಕ್ಕ, ಖಂಡಿತ ಒಳ್ಳೇದಾಗಲ್ಲ. ಈ ರೀತಿ ಮಾಡಿದವರು ಯಾವತ್ತೂ ಉದ್ಧಾರ ಆಗಲ್ಲ. ನಾನು ಅದನ್ನೇ ಅವ್ರಿಗೆ ಶಾಪ ಆಗ್ತಾ ಇರೋದು, ಈ ರೀತಿ ಮಾಡಿದವ್ರು ಯಾರೂ ಉದ್ಧಾರ ಆಗಲ್ಲ ಅಂತ. 1-2 ದಿವಸ ಸುಧಾರಿಸಕ್ಕೆ ಕೊಡ್ತೀನಿ. ನಾವು ಏನಾದರೂ ಒಂದು ಮಾಡಬೇಕಲ್ಲಮ್ಮ. ನಾವು ಇವಾಗ ಕೆಲಸ ಮಾಡಬೇಕಲ್ಲ, ನಮ್ಮದು ಒಂದು ಸಂಸಾರ ಅನ್ನೋದಾಯಿತು. ಇವಾಗ ನಾನು ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವರಿಗೆ ಮದುವೆಗಿನ ಮುಂಚೆ ದುಡ್ಡು ಇಟ್ಕೊಂಡಿದ್ರಲ್ಲ, ದುಡ್ಡೆಲ್ಲ ಕೊಡ್ರಿ ಅಂತ ಅಂದಿದ್ದಕ್ಕೆ, ಇಲ್ಲ ದುಡ್ಡೆಲ್ಲ ಹಿಂಗೆ ನನ್ನ ತಮ್ಮನ ಹೆಂಡ್ತಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಕೊಡ್ತೀನಿ, ಅವ್ರ ಹತ್ರ ಕೊಡಿಸ್ತೀನಿ ಅಂತ ಕರ್ಕೊಂಬಂದರು. ಅದಕ್ಕೆ ಪ್ಲೀಸ್ ನೀವು ಕೊಟ್ಬಿಟ್ರೆ ನಾವೇನಾದರೂ ಮಾಡ್ತೀವಿ. ನಮಗೂ ಏನಾದ್ರೂ ಬೇರೆ ಹೊಸ ಕೆಲಸ ಥರ ಮಾಡಿಕೊಂಡು ಚೆನ್ನಾಗಿ ಮುಂದುವರೆದು ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅದು ನಾವು ಇಸ್ಕೊಂಡಿರೋದ ದುಡ್ಡು ವಾಪಸ್ ಕೊಟ್ಬಿಡು. ಕೊಡ್ತಾರೆ ಹೇಳಿ, ಯಾರು ಹೆಚ್ಚಿಗೆ ಕೊಡ್ತಾರೆ ಏನು? ಕೊಡ್ಬೇಕು. ಮತ್ತು ಯಾರ್ಯಾರಿಗೆ ದುಡ್ದು ಇಕ್ಕೊಂಡಿರ್ತಾರೆ, ದುಡ್ಡೇನೇ ಕೊಡಬೇಕು. ಏನೋ ಮಾಡಲಿ, ಯಾರು ಕೊಟ್ಟೇನೋ ಅವ್ರವ್ರ ದುಡ್ಡು ಅವ್ರಿಗೆ ಕೊಡಬೇಕಪ್ಪ. ಅವರು ಎಂಥಾರ ಏನೋ ಅವತ್ತು ಕೊಟ್ಟವ್ರೆ ಅಂದಮೇಲೆ ಕೊಡಬೇಕು. ಇಸ್ಕೊಂಡು ಯಾರು ತಗನೇ ಆಗಲಿ ಇಸ್ಕೊಂಡಿರೋ ದುಡ್ಡ ಕೊಡ್ಬೇಕು. ಸುಮ್ಮನೆ ಯಾಕೆ ಕೊಟ್ಟನು ಸಮಸ್ಯೆಗಳು. ಈಗ ನೀವು ಇಸ್ಕೊಂಡಿದ್ರೆ ಅಂತಾಗೆ ಕೊಟ್ರೆ ಅತ್ತಾಗೆ ಅವರು ಏನೋ ಮಾಡ್ತಾರೆ. ನಿಜವಾಗ್ಲೂ ಇವಾಗ ದುಡ್ಡು ಇವಳ ಎದುರಿಗೆ ಯಾಕನತ್ತ ಅನ್ನಿಸ್ತೈತೆ. ನಾನು ಅವಳ ಮುಂದೆ ಬಿಲ್ಡಪ್ ಕೊಟ್ಕೊಂಡು ತಂದೆ, ಲೋನ್ ಆಗೈತೆ ಅಂತ ತೋರಿಸ್ಕೊಂಡು ತಾಂಬಂದೆ. ನನ್ನ ಹತ್ರ ದುಡ್ಡು ಐತೆ ಅನ್ನೋ ಥರ ತೋರಿಸ್ಕೋಬೇಕು ಅಂತ. ಆದರೆ ಇವಾಗ ಇವಳು ಬೇಕ್ರಿಗೆ ಹಾಕಿರೋ ಅಂಥ ಬಂಡವಾಳ, ನನ್ನ ಗಂಡ ಕೊಟ್ಟಿರೋದು ದುಡ್ಡು, ಈ ಭಾವನೆ ಹೇಳ್ಬಿಡ ಅಂತಂದರೆ ಈ ಭಾವನೆ ಹೇಳ್ಬಿಟ್ಟೈತಿ. ಇವಾಗ ಇವರು ನಮ್ಮ ದುಡ್ಡು ನಮಗೆ ಕೊಡ್ರಿ ಅಂತ ಕೂತ್ಕೊಂಡವ್ರೆ. ಏನು ಮಾಡೋದು? ಇಲ್ಲಿಂದ ತಮ್ಮನ ಕೊಡಲಿ ಎಲ್ಲರಿಗೂ ಅನ್ನಿಸ್ತೈತೆ. 5 ಲಕ್ಷ ಬರ್ಸಿರೋದು 5 ಲಕ್ಷ, ಅದ್ರಾಗೆ ಇವಾಗ 2 ಲಕ್ಷ ಗಿರ್ಜಿಂಬೇರಿಗೆ ಕೊಡಬೇಕು. ಇನ್ನು ಎಷ್ಟು ಕಷ್ಟಗಳೈತೆ. ಎಲ್ಲ ಬೇಕ್ರಿ ಬಂಡವಾಳ ಹಾಕಬೇಕು. ಬೇಕ್ರಿದೆಲ್ಲ ಸ್ವಲ್ಪ ಲಾಸ್ ಮಾಡ್ಕೊಂಡ್ವಿ. ಅವಾಗ ಸ್ವಲ್ಪ ದಿನ ಬಾಕ್ಲಾಕಿ, ಇಲ್ಲ ಅಂದಿದ್ರೆ ಲಾಸ್ ಆಗ್ತಿರ್ಲಿಲ್ಲ. ಬರೀ ಹಿಂಗೆ ಎಡವಟ್ಟುಗಳು ಆಗ್ತಾಯಿದ್ದಾವೆ. ಅದಕ್ಕೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸಾಕಾಗ್ಬಿಟ್ಟೈತೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.